ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ವ್ಲಾಗ್ಸ್ಗೆ. ಇದು ನನ್ನ ಹೊಸ ಚಾನಲ್ಲು. ಸಪೋರ್ಟ್ ಮಾಡಿ. GSJ ಕನ್ನಡನ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಈ ಚಾನಲ್ನು ಅದೇ ರೀತಿ ಸಪೋರ್ಟ್ ಮಾಡಿ. ಲಾಸ್ಟ್ ವಿಡಿಯೋ ತಿರುಪತಿದು GSJ ಕನ್ನಡ ಚಾನಲಲ್ಲಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಕೇಳ್ತೀನಿ. ಆ ವಿಡಿಯೋ ಲಿಂಕ್ನ ಹೋಗಿ ನೋಡಿ. ಇದು ಪಾರ್ಟ್ 2 ಆಗಿರುತ್ತೆ. ನಾನು ದರ್ಶನದ ಟಿಕೆಟ್, ವೈಕುಂಠ ದ್ವಾರ ದರ್ಶನದ ಟಿಕೆಟ್ ತಗೊಂಡು ಈಗ ಮೇಲಕ್ಕೆ ಹೋಗ್ತಿದ್ದೀನಿ. ನೋಡಿ, ಇಲ್ಲಿ ಪ್ರೈವೇಟ್ ಬಸ್ಸಸ್ ಇದೆ. ಬಸ್ಸು, ಅದು ತುಮಕೂರು ತಿರುಪತಿ. ಇದು ಆಂಧ್ರದಲ್ಲೇ ಅಡ್ಡಾಡೋ ಬಸ್ ಇದೆ. ಇದು ವಾಣಿ ಬಸ್ಸು, ಇದು ತುಮಕೂರಿಗೆ ಹೋಗುತ್ತೆ. ಅದು ಆ ಕಡೆ ಇರೋದು ಬಸ್ಸು. ಭಾರತಿ ಬಸ್ ಬೆಂಗಳೂರು ಗಾಡಿ. ನೋಡಿ, ನಾನು ಅಲ್ಲಿ ಶ್ರೀನಿವಾಸಂ ಕಾಂಪ್ಲೆಕ್ಸಿಂದ ಈ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಆ ರೂಟೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೋಗಿ ನೋಡಿ. ಇಲ್ಲಿಂದ ಬಂದ ಮೇಲೆ ಸೀದಾ KSRTC ಬಸ್ ಸ್ಟ್ಯಾಂಡ್ ಒಳಗೆ ಬಂದೆ. ಸರಿ, APSRTC. KSRTC ಅನ್ನೋದೇ ನಮಗೆ ಬರುತ್ತೆ, ಯಾಕಂದರೆ ನಾವೆಲ್ಲ ಅನ್ನೋದು KSRTC ಬಸ್ ಸ್ಟ್ಯಾಂಡಲ್ಲ. ಸೊ ಇದು APSRTC. ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಪೂರ್ತಿ ತಿರುಮಲೆಗೆ ಹೋಗೋ ಬಸ್ಸಸ್ಸೇ ಇರ್ತವೆ. ಟಿಕೆಟ್ ತಗೊಂಡು ಬಂದೆ. ಒಬ್ಬರಿಗೆ 90 ರೂಪಾಯಿ ತಿರುಪತಿಯಿಂದ ತಿರುಮಲೆಗೆ. ಯಾವ ಬಸ್ ಖಾಲಿ ಇತ್ತೋ ಆ ಬಸ್ಸಲ್ಲಿ ಹೋಗಿ ಕುತ್ಕೊಳ್ಳೋಣ ಬನ್ನಿ. ನಾನು ಈ ಚಾನಲ್ ಯಾಕೆ ಓಪನ್ ಮಾಡಿದೆ ಅಂದರೆ, ವ್ಲಾಗ್ಸ್ ಇದ್ರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬರೀ ಜಸ್ಟ್ ಟ್ರಾವೆಲಿಂಗ್ಸೇ ಇಟ್ಬಿಡೋಣ, ಟ್ರೈನು, ಬಸ್ಸು, ಫ್ಲೈಟು. ಸೊ ಈ ಥರನೇ ಆ ಚಾನಲಲ್ಲಿ ಇಟ್ಬಿಡೋಣ. ಇದು ವ್ಲಾಗ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಈ ಚಾನಲ್ ಓಪನ್ ಮಾಡಿದ್ದೀನಿ. ಆ ಚಾನಲಲ್ಲಿ ಹೇಗೆ ನೀವು ಸಪೋರ್ಟ್ ಮಾಡ್ತಿದ್ರೋ ಈ ಚಾನಲಲ್ಲೂ ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಬಸ್ ಹತ್ತು ಕುತ್ಕೊಂಡೆ. ಖಾಲಿ ಇತ್ತು ಬಸ್ಸು, ಆಲ್ರೆಡಿ ಫುಲ್ ಆಗ್ತಿದೆ. ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಕನ್ನಡದವರೇ ಇದ್ದಾರೆ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಶಾಪ್ಸು, ಹೋಟೆಲ್ಸಲ್ಲೆಲ್ಲ ಕನ್ನಡದಲ್ಲೇ ವ್ಯವಹಾರ ಮಾಡ್ಬೋದು ನಾವು. ಸೊ ಇಲ್ಲಿ ಚೆಕಿಂಗ್ ಪಾಯಿಂಟು ಅಲಿಪಿರಿ. ಸೊ ನಮ್ಮ ಲಗೇಜು ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಿ. ನೋಡಿ, ತಿರುಮಲ ಬೆಟ್ಟ. ಈ ಚೆಕಿಂಗ್ ಪಾಯಿಂಟ್ ನಾನು ಮುಗಿಸ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ. ಆ ಬಸ್ ಈ ಕಡೆ ಬರುತ್ತೆ. ಈ ಕಡೆ ಬಂದಮೇಲೆ ನಾವು ಹತ್ಕೊಂಡು ಮೇಲೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಮೇಲೆ ಬಂದೆ. ಮೇಲೆ ಇದು ಬಸ್ ಸ್ಟ್ಯಾಂಡ್ಗೆ ಹೋಗ್ದಿರಂಗೆ ಈ ಕಡೆ ಸೈಡಲ್ಲಿ ನಿಲ್ಲಿಸ್ಬಿಟ್ರು. ಸೊ ನಾನು ನಿಮ್ಗೆ ಅದು ತೋರ್ಸೋಕ್ಕೆ ಹೋಗಲಿಲ್ಲ. ಇದು ಮೈನು ಬಂದೆ ನಾನು ಇಲ್ಲಿಗೆ, CRO ಆಫೀಸ್ ಹತ್ರ. ಇಲ್ಲೇ ನೋಡಿ, TTD ದೇವಸ್ಥಾನದ ಕಡೆಯಿಂದ ರೂಮ್ಸ್ ಕೊಡೋದು, ಅಕಾಮಿಡೇಷನ್ನು. ಆ ರೈಟ್ ಸೈಡ್ ಏನು ಕಾಣಿಸುತ್ತೆ ಬಿಲ್ಡಿಂಗು, ಅದೇನೆ. ಅಲ್ಲಿಂದ ಬಂದೆ ನಾನು ಮುಂದಕ್ಕೆ ಸ್ವಲ್ಪ. ನೋಡಿ, ಲೆಫ್ಟ್ ಸೈಡಲ್ಲಿ ಹಿಂಗೆ ಕ್ಯೂ ಇದೆ, ಅದು ರೂಮ್ಸ್ ತಗೊಳಕ್ಕೆ. ಇವತ್ತು ವೈಕುಂಠ ಏಕಾದಶಿ, ಜನವರಿ 10ನೇ ತಾರೀಕು. ಬನ್ನಿ ನಾವು ಹೋಗೋಣ ದರ್ಶನಕ್ಕೆ. ನಾನು ಆಲ್ರೆಡಿ ದರ್ಶನದ ಟಿಕೆಟ್ ನನ್ನ ಹತ್ರ ಇದೆ. ಫಸ್ಟು ನಿಮಗೆ ದೇವಸ್ಥಾನ ತೋರಿಸ್ಬಿಡ್ತೀನಿ, ದೇವಸ್ಥಾನದ ಮುಂದೆ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಿಮಗೆ ದರ್ಶನಕ್ಕೆ ಹೋಗಿ ಬರ್ತೀನಿ. ಯಾಕಂದ್ರೆ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನೈಟ್ ಆಗ್ಬೋದು. ಸೊ ಅದಕ್ಕೆ ಫಸ್ಟ್ ನಿಮ್ಗೆ ದೇವಸ್ಥಾನ ತೋರಿಸ್ಬಿಟ್ಟು ಆಮೇಲೆ ನಾನು ದರ್ಶನಕ್ಕೆ ಹೋಗ್ತೀನಿ. ಬನ್ನಿ, ಇಲ್ಲಿ ಅಂಡರ್ಗ್ರೌಂಡಿಂದ ಕೆಳಗೆ ಹೋಗ್ಬಿಟ್ಟು ಆ ಕಡೆ ಹೋಗೋಣ. ಆ ಕಡೆ ಹೋಗ್ಬಿಟ್ಟು ನಾನು ಸ್ವಲ್ಪ ತಲೆ ಕೂದಲು ಕೊಡಬೇಕು, ಅದು ತೋರಿಸ್ತೀನಿ ನಿಮಗೆ, ಎಲ್ಲೆಲ್ಲಿ ಕೊಡಬೇಕು ಏನು ಅಂತ. ಸಿಂಗಲ್ ಆಗಿ ಬರೋರು, ಸೋಲೋ ಟ್ರಿಪ್ ಮಾಡೋರು, ಸೋಲೋ ಕಡಿಮೆ ಬಜೆಟಲ್ಲಿ ಬರೋರು, ಫ್ರೆಂಡ್ಸ್ ಬರೋರು, ಬ್ಯಾಚುಲರ್ಸು, ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಫ್ಯಾಮ್ಲಿ ಬರೋರಿಗೆ ಅಷ್ಟಕ್ಕಷ್ಟೇ. ಸೋಲೋ ಟ್ರಿಪ್ ಯಾರು ಬರ್ತಾರೆ ಒಬ್ಬೊಬ್ಬರೇ, ಮತ್ತು ಬ್ಯಾಚುಲರ್ ಫ್ರೆಂಡ್ಸ್ ಯಾರ್ಯಾರು ಬರ್ತಾರೆ ಅವ್ರಿಗೆ ಮಾತ್ರ. ನೋಡಿ, ನಾನು ಆ ಅಂಡರ್ ಪಾಸಿಂದ ಬಂದು ಹಿಂಗೆ ಲೆಫ್ಟಿಗೆ ತಗೊಂಡು ಸ್ವಲ್ಪ ಮುಂದೆ ಹೋಗಿ ರೈಟಿಗೆ ತಗೊಬೇಕು. ಇಲ್ಲೆಲ್ಲ ಪೂರ್ತಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿರ್ತವೆ. ಶಾಪಿಂಗ್ ಫುಲ್ ಮಾಡ್ಬೋದು ನೋಡಿ ಪೂರ್ತಿ. ಬನ್ನಿ ಮುಂದಕ್ಕೆ ಹೋಗೋಣ. ಸದ್ಯಕ್ಕೆ ನಾನು ದರ್ಶನ ಆಗೋವರೆಗೂ ಏನೂ ತಿನ್ನಲ್ಲ. ನಾನು ಸ್ವಲ್ಪ ತಲೆ ಕೂದಲು ಕೊಡೋದಿದೆ. ತಲೆ ಕೂದಲು ಕೊಟ್ಬಿಟ್ಟು ದರ್ಶನ ಮಾಡ್ಕೊಂಡು, ಇವತ್ತು ವೈಕುಂಠ ಏಕಾದಶಿ ಆದ ಕಾರಣ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸಿಕ್ಕಾಪಟ್ಟೆ ಜನಸಾಗರ ತುಂಬಿದೆ. ತೋರಿಸ್ತೀನಿ. ಇವತ್ತು ಬಂಗಾರದ ರಥ, ಅದೇನಂತಾರೆ, ರಥೋತ್ಸವ ಇದೆ, ಬ್ರಹ್ಮ ರಥೋತ್ಸವ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಆದರೆ ದೇವಸ್ಥಾನದ ಮುಂದ್ಗಡೆ ಹೂಗಳಿಂದ ಫುಲ್ ಡೆಕೋರೇಷನ್ ಮಾಡಿ ಒಂದು ಇದು ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀವಿ ಫ್ರೆಂಡ್ಸ್. ನಿಮಗೆ ಟ್ರೈನ್ ವೀಡಿಯೋಸು ನೆಕ್ಸ್ಟು ಬುಧವಾರ GSJ ಕನ್ನಡದಲ್ಲಿ ಬರುತ್ತೆ. ಇದರಲ್ಲಿ ವ್ಲಾಗ್ಸ್ ಮಾತ್ರ ಬರುತ್ತೆ. ಇದರಲ್ಲಿ ಯಾವುದೇ ಟ್ರಾವೆಲಿಂಗ್ ವೀಡಿಯೋಸ್ ಬರೋಲ್ಲ.
ನೋಡಿ ಅಲ್ಲಿಂದ ಬಂದು ಸ್ಟ್ರೈಟ್ ಹೋದರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಹಿಂಗೆ ಸ್ಟ್ರೈಟ್ ಹೋದರೆ ಲೆಫ್ಟಿಗೆ ಹೋದರೆ ದರ್ಶನಕ್ಕೂ ಹೋಗ್ಬೋದು, ತಲೆ ಕೂದಲು ಕೊಡೋದಕ್ಕೂ ಹೋಗ್ಬೋದು. ಈಗ ನಾನು ತಲೆ ಕೂದಲು ಕೊಡೋದಕ್ಕೆ ಹೋಗ್ತಿದ್ದೀನಿ. ನೋಡಿ ಇಲ್ಲೆಲ್ಲ ಫ್ರೀಯಾಗಿ ಚಪ್ಪಲಿ ಬಿಡ್ಬೋದು. ಫ್ರೀ ಅಂತಿರುತ್ತೆ, ಬಟ್ ಅವರು ಅಮೌಂಟ್ ಇಸ್ಕೊಂತಾರೆ. ನೋಡಿ ಇಲ್ಲಿ ನಾನು ಈಗ ತಲೆ ಕೂದಲು ಕೊಡೋದಕ್ಕೆ ಒಳಗೆ ಹೋಗ್ತಿದ್ದೀನಿ. ಬನ್ನಿ ತೋರಿಸ್ತೀನಿ. ಬೆಳಿಗ್ಗೆ 7:30 ಆಗಿರೋದ್ರಿಂದ ಜನ ಕಡಿಮೆ ಇದ್ದಾರೆ. ಯಾಕಂದರೆ ಇವತ್ತು ವೈಕುಂಠ ಏಕಾದಶಿ. ಆಲ್ರೆಡಿ ಕ್ಯೂವಲ್ಲಿರೋರು ನೆನ್ನೆಯಿಂದನೇ ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರೆ. ಇನ್ನೊಂದು ದೇವಸ್ಥಾನದ ಹತ್ರ ರಥೋತ್ಸವ ನಡೀತಿದೆ, ಸೊ ಅಲ್ಲಿ ತುಂಬ ಜನ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಖಾಲಿ ಇದೆ. ಇಲ್ಲೇನೇ ನೀವು ದುಡ್ಡು ಕೊಡೋ ಅವಶ್ಯಕತೆ ಇರೋಲ್ಲ, ಫ್ರೀಯಾಗಿ ಮಾಡಿಸ್ಬೋದು. ಬಟ್ ಅಲ್ಲಿ ನಮ್ಮ ತಲೆ ಕೂದಲು ಕೊಡಿಬೇಕಾದ್ರೆ ಅವರು ತೆಗಿತಾರಲ್ಲ ಕೂದಲನ್ನ, ಅವ್ರು ಕೇಳ್ತಾರೆ. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಮಾಡೋಕ್ಕಾಗಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಮುಗೀತು. ನಾನು ತಲೆ ಕೂದಲು ಕೊಟ್ಟು ಬಂದೆ. ಅಲ್ಲೇ ಒಳಗಡೆ ಸ್ನಾನದ ರೂಮ್ಸ್ ಇದ್ವು. ಅಲ್ಲೇ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಬನ್ನಿ ಈಗ ದೇವಸ್ಥಾನದ ಹತ್ರ ಹೋಗೋಣ. ನೋಡಿ ಇಲ್ಲೆಲ್ಲ ಜನಗಳು ಉಳ್ಕೊಳಕ್ಕೆ ವ್ಯವಸ್ಥೆ ಇದೆ. ಲೆಫ್ಟಲ್ಲಿ ನೋಡ್ತಿರಲ್ಲ, ಅದು ಭಜನೆ, ಅಖಂಡ ಭಜನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಮುಂದೆ ನಿಮ್ಗೆ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಭಜನೆ ಯಾವಾಗಲೂ 24/7 ಮಾಡ್ತಾನೆ ಇರ್ತಾರೆ. ನಾನು ಒಬ್ಬನೇ ಬಂದಿರೋದ್ರಿಂದ ಆದಷ್ಟು ಬೇಗ ಇವತ್ತೇ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗೋಣ ಅಂತಿದ್ದೀನಿ. ಇವತ್ತು ನೈಟ್ ಹರಿಪ್ರಿಯ ಎಕ್ಸ್ಪ್ರೆಸ್ ಬುಕ್ ಆಗಿದೆ, ಬಟ್ ಕ್ಯಾನ್ಸಲ್ ಮಾಡಿದೆ. ಯಾಕಂದರೆ ದರ್ಶನ ಎಷ್ಟೊತ್ತಿಗಾಗುತ್ತೋ ಗೊತ್ತಿಲ್ಲ. ದರ್ಶನ ಆದಮೇಲೆ ಯಾವುದಾದ್ರೂ ತತ್ಕಾಲಲ್ಲಿ ಬುಕ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡಿ ದೇವಸ್ಥಾನದ ಹತ್ರ ಬಂದೆ. ದೇವಸ್ಥಾನದ ಮುಂದ್ಗಡೆ ಇದು ನೋಡಿ, ಇದೇನು ಕಾಣಿಸುತ್ತೆ ನಿಮಗೆ, ಇದು TTD ಚಾನಲ್ ಇದೆಯಲ್ಲ, ಆ ಚಾನಲ್ ಲೈವ್ ಬರೋ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲೇ ಲೈವ್ ತಗೊಳೋದು. ಜನ ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು, ತುಂಬ ಜನ ಇದ್ದಾರೆ. ನೋಡಿ ತಿರುಪತಿ ದೇವಸ್ಥಾನದ ಗೋಪುರ, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಗೋಪುರ. ಬನ್ನಿ, ನಾನು ಹೇಳಿದ್ನಲ್ಲ ನಿಮಗೆ, ಫುಲ್ ಡೆಕೋರೇಷನ್ ಮಾಡಿದಾರಂತ ಇದೆ. ಒಳಗೆ ಹೋಗೋಣ. ಅಲ್ಲಿ ನೋಡಿ ರಥೋತ್ಸವ, ಬಂಗಾರದ ರಥ, ಅದು ಚಿನ್ನದ ರಥ. ಬನ್ನಿ ನಾವು ಒಳಗಡೆ ಹೋಗಿ. ಇಲ್ಲಿ ತುಂಬ ಜನ ಕ್ಯೂವಲ್ಲಿದ್ದಾರೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ರಥೋತ್ಸವ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಆಗುತ್ತೆ. ಆದರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಾಂದರೆ ನಾನು ದರ್ಶನ ಮಾಡ್ಕೊಂಡು ಇವತ್ತು ನೈಟೇ ರಿಟರ್ನ್ ಆಗ್ಬೇಕಂತಿದ್ದೀನಿ. ನೋಡಿ ರಥೋತ್ಸವ ಹೆಂಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ರೆಡಿ ಮಾಡ್ತಿದ್ದಾರೆ. ಇನ್ನೇನು ಒಂದು ಅರ್ಧ ಗಂಟೆ 1 ಅವರಲ್ಲಿ ಆಗಬಹುದು. ನೋಡಿ ಇದು ನಾನು ಒಳಗಡೆ ಎಂಟ್ರಿ ಆಗ್ತಿದ್ದೀನಿ. ವೈಕುಂಠ ದ್ವಾರ ಅಂತ ದೇವಸ್ಥಾನದ ಗರ್ಭಗುಡಿ ಹಿಂದ್ಗಡೆನೇ ಒಂದು ದ್ವಾರ ಇರುತ್ತೆ. ಅಲ್ಲಿ ನಾವು ಮೊಬೈಲ್ ಏನೂ ತಗೊಂಡು ಹೋಗೋಕ್ಕಾಗಲ್ಲ. ಬಟ್ ಅದೇ ಥರ ಸಿಂಪಲಾಗಿ ಹೊರಗಡೆ ಮಾಡಿದ್ದಾರೆ. ಅದೇ ಥೀಮ್ ಮೇಂಟೈನ್ ಮಾಡ್ಕೊಂಡು ಸೆಟ್ ಹಾಕಿದ್ದಾರೆ. ನೋಡಿ ಇಲ್ಲಿ ಹೂವಿನ ಸೆಟ್ಟು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ದೇವಸ್ಥಾನದ ಮುಂದ್ಗಡೆ ನೋಡಿ ಯಾವ ಥರ ವೈಭವದಿಂದ ಕೂಡಿದೆ ಅಂತ ಹೇಳ್ಬಿಟ್ಟು ಪೂರ್ತಿ ಡೆಕೋರೇಷನ್ ಮಾಡಿದ್ದಾರೆ. ಬನ್ನಿ ನಾವು ಒಳಗಡೆ ಹೋಗೋಣ. ನೋಡಿ ಇದು ಎಂಟ್ರೆನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೇಮ್ ಹೂವಿನ ಸೆಟ್ಟು ಒಳಗಡೆ ಯಾವ ರೀತಿ ಇರುತ್ತೋ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಅದೇ ಥರನೇ. ಬಟ್ ಅಷ್ಟು ಚೆನ್ನಾಗಿ ಇರಲ್ಲ, ಯಾಕಂದರೆ ಅದು ದೇವಸ್ಥಾನದ ಒಳಗಡೆ ಗರ್ಭಗುಡಿ ಹಿಂದ್ಗಡೆ ಇರೋದ್ರಿಂದ ಅದು ವೈಕುಂಠ ದ್ವಾರ ಆಗುತ್ತೆ. ಅದೇ ಥೀಮಲ್ಲಿ ಇಲ್ಲಿ ಸೆಟ್ ಹಾಕಿದ್ದಾರೆ ನೋಡಿ. ತುಂಬ ಜನ ಎಲ್ಲರೂ ಮೊಬೈಲ್ಗಳು ತೆಗೆದು ಇಟ್ಕೊಂಡ್ಬಿಟ್ಟಿದ್ದಾರೆ. ಮೂವ್ ಆಗಲ್ಲ, ಯಾಕಂದರೆ ಅಲ್ಲೇ ವೀಡಿಯೋ ತಗೊಂಡಿರ್ತಾರಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಂದ ನೋಡಿ ಇದು ಮುಗಿಯೋವರೆಗೂ ನಾನೇನು ಹೇಳಲ್ಲ, ಇದು ನೋಡ್ಬಿಡಿ.
ಫ್ರೆಂಡ್ಸ್, ಹೇಗಿತ್ತು ಹೂವಿನ ಅಲಂಕೃತ ಒಂದು ಸೆಟ್ಟು? ತುಂಬ ಚೆನ್ನಾಗಿತ್ತಲ್ಲ. ಪ್ರಪಂಚದಲ್ಲಿರೋ ಮೂಲೆ ಮೂಲೆಯಲ್ಲಿರೋ ಹೂಗಳನ್ನೆಲ್ಲ ತರಿಸಿ ಮಾಡಿರೋಂಥದ್ದು. ಇನ್ನು ಒಳಗಡೆ ನೋಡ್ಬೇಕು, ಅದು ಬಹಳ ಚೆನ್ನಾಗಿರುತ್ತೆ ನೋಡಿ. ಅದು ಅನ್ನಪ್ರಸಾದ ಇದು ಛತ್ರ. ಅಲ್ಲಿ ಕಾಣಿಸಿದ್ದು ವರಾಹ ಸ್ವಾಮಿ ದೇವಸ್ಥಾನ, ಅದ್ರ ಪಕ್ಕದಲ್ಲಿ ಕಲ್ಯಾಣಿ. ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ತುಂಬ ಜನ ಇದ್ದಾರೆ, ಈ ಜನದಲ್ಲಿ ಹೋಗ್ಬೇಕು. ಹೋಗಿ ದರ್ಶನ ಮಾಡ್ಕೊಂಡು ಬಂದು ಸಿಗ್ತೀನಿ ಫ್ರೆಂಡ್ಸ್. ದರ್ಶನ ಆಯಿತು. ವಾಪಸ್ ನಾನು ತಲೆ ಕೂದಲು ಕೊಟ್ಟನಲ್ಲ, ಅಲ್ಲೇ ಇದ್ದೀನಿ. ಹಿಂಗೆ ಸ್ಟ್ರೈಟ್ ಹೋದರೆ ದರ್ಶನಕ್ಕೆ ದಾರಿ, ಬಟ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಗೇಟು ಕ್ಲೋಸ್ ಇದೆ. ಇಲ್ಲಿ ಲೆಫ್ಟ್ ಸೈಡಿಂದ ಮೇಲೆ ಕತ್ಬಿಟ್ಟು ಹೋಗೋಣ ಬನ್ನಿ. ಲೆಫ್ಟ್ ಸೈಡಿಂದ ಮೇಲೆ ಕತ್ತು ಬಂದ ಮೇಲೆ ಇಲ್ಲಿಂದ ನಂದು ವೈಕುಂಠ ಕಾಂಪ್ಲೆಕ್ಸ್ 2 ಬಂದಿದೆ. ಅಲ್ಲಿಗೆ ಕಾರಲ್ಲಿ ಬಂದೆ 50 ರೂಪಾಯಿ ಕೊಟ್ಬಿಟ್ಟು. ಯಾಕಂದರೆ ಎಲ್ಲ ಅಲ್ಲಿ ರಥೋತ್ಸವ ಸ್ಟಾರ್ಟ್ ಆಗಿದೆ, ಎಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಖಾಲಿ ಇದೆ, ಅದಕ್ಕಾಗಿ ಫಸ್ಟ್ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ಈ ಕಡೆಗೆ. ನೋಡಿ ಜನ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ವೈಕುಂಠ ಕಾಂಪ್ಲೆಕ್ಸ್ 2, 2ನೇ ವೈಕುಂಠ ಕಾಂಪ್ಲೆಕ್ಸು. ನೀವು ಇದೇನು ನೋಡ್ತಿದ್ದೀರ, ಫ್ರೀ ಬಸ್ಸು, ತಿರುಮಲದಲ್ಲಿ ಅಡ್ಡಾಡೋ ಫ್ರೀ ಬಸ್ಸು. ನೀವು ಹತ್ಕೊಂಡು ನಿಮಗೆ ಸ್ಟಾಪ್ ಗೊತ್ತಿದ್ದರೆ ಎಲ್ಲಿಂದ ಬೇಕಾದ್ರೂ ಅಲ್ಲಿಗೆ ಇಳಿಬಹುದು. ಬನ್ನಿ ನಾವು ದರ್ಶನದ ಕ್ಯೂ ಲೈನಲ್ಲಿ ಹೋಗೋಣ. ಇನ್ನೊಂದು, ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ, GSJ ಕನ್ನಡ ಚಾನಲಲ್ಲಿ ಹಾಕಿದ್ದೀನಿ. ಆ ಚಾನಲಲ್ಲಿ ನಂಗೆ ಸಂಜೆ 7 ಗಂಟೆಗಿತ್ತು ದರ್ಶನ. ಬಟ್ ನಾನೀಗ 9:30ಗೆ ಬಂದುಬಿಟ್ಟಿದ್ದೀನಿ ದರ್ಶನಕ್ಕೆ. ಕೇಳಿ ನೋಡಿದೆ ಹೋಗ್ಬೋದಂತ. ಹೋಗಿ ಅಂದರು, ಬಂದುಬಿಟ್ಟೆ. ಯಾಕಂದರೆ ನೈಟ್ 7 ಗಂಟೆಗೆ ಅಂದರೆ ಚೆಕಿನೇ 7 ಗಂಟೆಗಿದೆ. ಇಲ್ಲೆಲ್ಲ ಪೂರ್ತಿ ಚೆಕ್ ಮಾಡ್ತಿದ್ದಾರೆ ನೋಡಿ, ಟಿಕೆಟ್ಸ್ ಎಲ್ಲ. ಚೆಕಿನೇ 7 ಗಂಟೆಗಿದೆ. ನಂದು ದರ್ಶನ ಮುಗಿಯೋಷ್ಟೊತ್ತಿಗೆ ನಾಳೆ ಬೆಳಿಗ್ಗೆ ಆಗಿರ್ಬೋದು. ಅದಕ್ಕೆ ನಾನು ಅಲ್ಲೊಂದು ಸ್ವಲ್ಪ ಕೇಳಿದೆ, ಅವರು ಹೋಗ್ರಿ ಅಂದರು, ಬಂದುಬಿಟ್ಟೆ. ದೇವರ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗುತ್ತೆ. ಇಲ್ಲೆಲ್ಲ ಹಾಲು ಕೊಡ್ತಿದ್ದಾರೆ, ಬಾದಾಮಿ ಹಾಲು. ಬನ್ನಿ ನಾವು ಈಗ ಕ್ಯೂ ಒಳಗಡೆ ಹೋಗ್ಬಿಡೋಣ. ಇಲ್ಲಿಂದ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಮೊಬೈಲು ಅಲ್ಲಿ ಲಾಕರಲ್ಲಿ ಇಡೋವರೆಗೂ ನಾನು ತೋರಿಸ್ತೀನಿ ನೋಡಿ. ಒಳಗಡೆ ಬಂದ್ವಿ, ಈ ಥರ ಇರುತ್ತೆ. ಆಲ್ರೆಡಿ ನೀವು ನೋಡಿರ್ತೀರ ತಿರುಪತಿ. ನೋಡ್ದಿರೇ ಇರೋರಾದರೆ ನೋಡಿ. ಒಬ್ಬೊಬ್ಬರೇ ಬರೋರು, ಬ್ಯಾಚುಲರ್ ಫ್ರೆಂಡ್ಸ್ ಬರೋರು, ಎಸ್ಪೆಷಲಿ ನಮ್ಮ ಕರ್ನಾಟಕದಿಂದ ಬರೋರಿಗೆ ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ಬಜೆಟಲ್ಲಿ ಹೋಗೋ ಥರ, ಅಂದರೆ ಫುಡ್ಡು ಇನ್ಕ್ಲೂಡೆಡ್ ಇಲ್ಲ. ವಿತ್ ಏನದು ಬಸ್ ಫೇರು, ಅದು ಟ್ರೈನ್ ಫೇರು, ಅಥವಾ ಕೆಳಗಿಂದ ಮೇಲಕ್ಕೆ ಬರೋದು. ನೀವು ನಡ್ಕೊಂಬಂದರೆ ಇನ್ನೂ ದುಡ್ಡು ಉಳಿಯುತ್ತೆ. ಯಾಕಂದ್ರೆ ನಾನು ಮೊನ್ನೆ ಲಾಸ್ಟ್ ವೀಡಿಯೋ ನೋಡಿ ನಾನು ಆ ಟಿಕೆಟ್ ತಗೊಳಕ್ಕೇ ಸುಮಾರು 3:30ಯಿಂದ ರಾತ್ರಿ 11 ಗಂಟೆವರೆಗೂ ಕ್ಯೂವಲ್ಲೇ ಇದ್ದೀನಿ. ಸೊ ಅಷ್ಟು ಟೈರ್ಡ್ ಆಗಿರೋದ್ರಿಂದ ನಾನು ಬೆಟ್ಟ ಏರಿ ಬರೋಕ್ಕಾಗಲಿಲ್ಲ, ಬಸ್ಸಲ್ಲೇ ಬಂದೆ ನೋಡಿ. ಕ್ಯೂ ಇನ್ನೂ ಸಾಕ್ತಾನೆ ಇರುತ್ತೆ. ಹಿಂಗೆ ತೋರಿಸ್ತೀನಿ ನಿಮ್ಗೆ, ಎಲ್ಲರಿಗೂ ಆಗುತ್ತೋ ಅಲ್ಲಿವರೆಗೂ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್.
ನೋಡಿ ಇಲ್ಲಿ ಲಗೇಜು ಮೊಬೈಲ್ಸ್ ಎಲ್ಲ ಇಲ್ಲೇ ಇಡಬೇಕಾಗುತ್ತೆ. ನೋಡೋಣ ಇಲ್ಲಿಗೆ ಲಾಸ್ಟ್ ಆಗುತ್ತೆ ನಾನು ವೀಡಿಯೋ ಮಾಡೋದು. ನೋಡೋಣ ಬನ್ನಿ. ನೋಡಿ ಇಲ್ಲೆಲ್ಲ ಲಗೇಜು ಮೊಬೈಲ್ಗಳೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ಒಂದು ಚೀಟಿ ಕೊಡ್ತಾರೆ, ಬಟ್ ಅಲ್ಲಿ ಮುಂದಕ್ಕೆ ಹೋಗ್ರಿ ಅಲ್ಲಿ ಇಟ್ಕೊತಾರೆ ಅಂದ್ರೆ ನಾನು ಬಂದುಬಿಟ್ಟೆ, ಇಲ್ಲಾಂದರೆ ಅಲ್ಲೇ ವಿವರಿಸಿ ಹೇಳ್ತಿದ್ದೆ. ಇನ್ನೇನು ಸ್ವಲ್ಪ ದೂರನೇ ವೈಕುಂಠ ಕ್ಯೂ ಕಾಂಪ್ಲೆಕ್ಸ್ಗೆ, 2ನೇ ವೈಕುಂಠ ಕ್ಯೂ ಕಾಂಪ್ಲೆಕ್ಸ್ಗೆ. ಇಲ್ಲಿ 2 ಇದ್ದಾವೆ ಟೋಟಲ್ಲು ಕಾಂಪ್ಲೆಕ್ಸ್ಗಳು, ಬೋನುಗಳು. ಸೊ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬೋನಲ್ಲಿ ಕೂಡಾಕ್ತಾರಲ್ಲ ಅದು. ಬನ್ನಿ, ಸ್ವಲ್ಪ ದೂರ ಹೋಗಿದ ತಕ್ಷಣ ಮೇಲೆ ಅಪ್ಸ್ಟೇರ್ಸ್ ಬರುತ್ತೆ. ಅಪ್ಸ್ಟೇರ್ಸ್ ಇಳಿದ ತಕ್ಷಣ ಇನ್ನೊಂದು ಕಡೆ ಮೊಬೈಲ್ ಇಡಕ್ಕೆ ಬರುತ್ತೆ. ನೋಡಿ ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿದೆ, ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇದು 300 ರೂಪಾಯಿ ಎಂಟ್ರಿ ಟಿಕೆಟು, ಮತ್ತು VIP ದರ್ಶನ ಅದೆಲ್ಲ ಆ ಕಡೆ ವೈಕುಂಠ ಕಾಂಪ್ಲೆಕ್ಸ್ 1ಅಲ್ಲಿ ಬರುತ್ತೆ. ಇದು ಫ್ರೀ. ನಾವು ಕೆಳಗಡೆ ಏನು ಟಿಕೆಟ್ ತಗೊಂಬಂದಿರ್ತೀವಿ ಅದೆಲ್ಲ ವೈಕುಂಠ ಕಾಂಪ್ಲೆಕ್ಸ್ 2ಅಲ್ಲಿ ಬರುತ್ತೆ. ನೋಡಿ ಆ ಸ್ಟೇರ್ ಕೇಸ್ ಎತ್ತಿ ಆ ಕಡೆ ಇಳಿದ್ರೆ ಅಲ್ಲೇ ಇರೋದು ಮೊಬೈಲ್ ಲಗೇಜ್ ಕೊಡೋದಕ್ಕೆ. ಅಲ್ಲಿವರೆಗೂ ನಾನು ವಿಡಿಯೋ ಮಾಡ್ತೀನಿ. ಕ್ಯೂ ಮುಂದಕ್ಕೆ ಹೋಗಂಗಿಲ್ಲ, ಇಷ್ಟೊತ್ತು ಸ್ಟ್ರಕ್ ಆಗಿಬಿಟ್ಟಿದೆ. ನೋಡಿ ಕೆಳಗಡೆ ರೋಡ್ ಇದೆ. ಸೊ ಈಗ ವೈಕುಂಠ ಏಕಾದಶಿ ಆದ್ದರಿಂದ ರೋಡ್ಗಳೆಲ್ಲ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಸುತ್ತಾಡ್ಕೊಂಡು ಬರಬೇಕು. ಲಾಸ್ಟ್ ಇಯರು ಸುಮಾರು 12 ಕಿಲೋಮೀಟ್ರ್ ಕ್ಯೂ ಇತ್ತು. ಅಂದರೆ ಹೊರಗಡೆ ಇದ್ರೊಳಗೆ ಬರೋಕ್ಕೂ ಮುಂಚೆನೇ ಸ್ಟಾರ್ಟಿಂಗ್ ತಿರುಮಲ ಬಸ್ ಸ್ಟ್ಯಾಂಡ್ ಹಿಂದ್ಗಡೆಯಿಂದನೇ ಕ್ಯೂ ಇತ್ತು. ಬಟ್ ಈ ಸರಿ ನಾನು ಬೆಳಗ್ಗೆನೇ ಬಂದಿದ್ದೀನಿ, ಯಾಕಂದರೆ ಇದು ನನಗೆ 4ನೇ ಟೈಮ್ ಇದು ಬರ್ತಿರೋದು ವೈಕುಂಠ ಏಕಾದಶಿಗೆ. ಸೊ ನನಗೆ ಗೊತ್ತು ಎಲ್ಲಿ ಎಷ್ಟೊಂದು ರಶ್ ಇತ್ತು ಅಂತ. ಲಾಸ್ಟ್ ಟೈಮ್ ವೈಕುಂಠ ಏಕಾದಶಿಗೆ ಬಂದಿದ್ದು 2019ರಲ್ಲಿ. ಆವಾಗ 12 ಕಿಲೋಮೀಟ್ರ್ ಕ್ಯೂ ಇತ್ತು. ನೋಡಿ ಇಲ್ಲಿಗೆ ಲಾಸ್ಟ್ ಆಗುತ್ತೆ ನನ್ನ ವೀಡಿಯೋ. ಇಲ್ಲಿ ಕೆಳಗಡೆ ಇಳಿದ್ವಿ. ಇಲ್ಲಿಂದ ವೈಕುಂಠ ಕಾಂಪ್ಲೆಕ್ಸ್ 2 ಸ್ಟಾರ್ಟು. ಒಳಗಡೆ ಫುಲ್ ಚೆಕಿಂಗ್ ಇರುತ್ತೆ. ನೀವು ಯಾವುದೇ ರೀತಿ ಅದೇನಂತಾರೆ ಮೊಬೈಲ್ ಫೋನ್ಸು ಅವೇನು ತಗೊಂಡು ಹೋಗಂಗಿರಲ್ಲ. ವಾಟರ್ ಬಾಟಲ್ ಸಮೇತ ಒಳಗಡೆ ಬಿಡಲ್ಲ ಅವರು. ನೋಡಿ ಇಲ್ಲೇ ಲಾಸ್ಟ್ ಆಗುತ್ತೆ ಫ್ರೆಂಡ್ಸ್. ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಮೊಬೈಲು ಬ್ಯಾಗು ಕಲೆಕ್ಟ್ ಮಾಡ್ಕೊಂಡೆ. ಅದು ನಿಮ್ಗೆ ಚೀಟಿ ಕೊಟ್ಟಿರ್ತಾರೆ, ಆ ಚೀಟಿ ಮೇಲೆ ಇರುತ್ತೆ ಪ್ಯಾಕ್ 1, ಪ್ಯಾಕ್ 2, ಪ್ಯಾಕ್ 3, ಪ್ಯಾಕ್ 4 ಅಂತ. ನಂದು ಪ್ಯಾಕ್ 4, ಅದಕ್ಕೆ ನಾನು ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡೆ. ನಿಮ್ಮದು ಪ್ಯಾಕ್ 1, ಪ್ಯಾಕ್ 2 ಯಾವ್ದು ಬಂದಿರುತ್ತೋ ಅಲ್ಲಿ ಹೋಗಿ ನೀವು ಮೊಬೈಲು ನಿಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಬೋದು. ನೋಡಿ ಅಲ್ಲಿಂದ ಮತ್ತೆ ನಾನು ವಾಪಸ್ಸು ಈ ಕಡೆ ಆಗಲೇ ತೋರಿಸೋನಲ್ಲ ಕಾಂಪ್ಲೆಕ್ಸು, ಈ ಕಡೆ ರೋಡಲ್ಲಿ ಬರ್ತಿದ್ದೀನಿ. ಬನ್ನಿ ಹೋಗೋಣ. ಇನ್ನು ವಾಪಸ್ ಹೋಗೋದೇನೆ. ಈಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಓಂ ನಮೋ ವೆಂಕಟೇಶಾಯ. ನಾನು ನಿಮ್ಗೆ ಆಗಲೇ ಅಂಡರ್ ಪಾಸ್ ತೋರಿಸಿದ್ನಲ್ಲ, ಅಂಡರ್ ಪಾಸ್ ಒಳಗೆ ಬರ್ದಿರೋ ರೋಡಲ್ಲಿ ಬಂದರೆ ಇದು ನಿಮ್ಗೆ ಕಾಣಿಸುತ್ತೆ. ನಾನು ರೋಡ್ ಕ್ರಾಸ್ ಮಾಡಿಬಿಟ್ಟು ಆ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ನಿಮ್ಗೆ ಹೇಳೋದು ಮರ್ತಿದ್ದೆ, ನಾನು ಲಡ್ಡು ಪ್ರಸಾದ ತಗೊಂಡು ಎಲ್ಲ ಮುಗಿಸ್ಕೊಂಡೆ ವಾಪಸ್ ಬಂದಿದ್ದು. ನಾನು ನಿಮ್ಗೆ ಆಗಲೇ ತೋರಿಸ್ದಂಗೆ ಅಲ್ಲಿ ನೋಡಿ ಅದೇ CR ಆಫೀಸು. ನಾನು ಅಂಡರ್ ಪಾಸಲ್ಲಿ ಹೋದ್ನಲ್ಲ, ಅದರ ಆಪೋಸಿಟ್ ರೋಡಲ್ಲೇ ಇದು ಇರೋದು ಶಾಪಿಂಗ್ ಕಾಂಪ್ಲೆಕ್ಸು, APSRTC ಬಸ್ ಸ್ಟ್ಯಾಂಡು. ಅಲ್ಲಿ ನೋಡಿ ಪೂರ್ತಿ ಇದೆಲ್ಲ ಕಾಂಪ್ಲೆಕ್ಸೇ. ಅಲ್ಲಿ ಮುಂದೆ ದ್ವಾರ ಕಾಣಿಸುತ್ತಲ್ಲ, ಅಲ್ಲೇ ಇರೋದು APSRTC ಬಸ್ ಸ್ಟ್ಯಾಂಡು. ಬನ್ನಿ ಹೋಗೋಣ. ಇನ್ನು ಕೆಳಗಡೆ ಹೋಗೋಣ ಫ್ರೆಂಡ್ಸ್. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿ ಕೂತ್ಕೊಂಡಿದ್ದೀನಿ. ಜನ ಫುಲ್ ಆಗಿಬಿಡ್ತಾರೆ ನೋಡಿ. ಇಲ್ಲಿ ಎಲೆಕ್ಟ್ರಿಕ್ ಬಸ್ಸು ಆಪ್ರೇಷನ್ಸ್ ಇದೆ, ಆಪ್ರೇಟ್ ಮಾಡ್ತಾರೆ. ಬಟ್ ವೆದರೇ ಫುಲ್ ಕೋಲ್ಡ್ ಆಗಿರೋದ್ರಿಂದ ನಾವು AC ಬಸ್ಸಲ್ಲಿ ಹೋಗಿ ಏನು ಮಾಡೋಣ. ಮೊದಲೇ ಘಾಟ್ ಸೆಕ್ಷನ್ ಅಲ್ಲ. ಹೊರಟಿದ್ದೀವಿ ತಿರುಮಲೆಯಿಂದ ಕೆಳಗಡೆಗೆ ಫ್ರೆಂಡ್ಸ್. ಇನ್ನೊಂದೇನೆಂದರೆ ಬರ್ತಾ ಈಗ ತತ್ಕಾಲಲ್ಲಿ ತಿರುಪತಿಯಿಂದ ಚಾಮರಾಜನಗರಕ್ಕೆ ಹೋಗೋ ಟ್ರೈನು ತತ್ಕಾಲಲ್ಲಿ ಬುಕ್ ಮಾಡಿದ್ದೀನಿ. ಸೊ ಆ ಟ್ರೈನ್ ವಿಡಿಯೋ ಈಗ ಬುಧವಾರ GSJ ಕನ್ನಡ ಚಾನಲಲ್ಲಿ ಬರುತ್ತೆ, ಹೋಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಈ ವ್ಲಾಗ್ಸ್ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ಮೇಲೆ ಈ ಚಾನಲಲ್ಲಿ ಬರೀ ವ್ಲಾಗ್ಸೇ ಬರುತ್ತೆ.
ತಿರುಮಲ ಘಾಟ್ ಇಳಿತಿದ್ದೀನಿ ನಮ್ಮ ಬಸ್ಸು. ಈ ದಾರಿ ಬಂದುಬಿಟ್ಟು ಇದು ಬರುತ್ತಲ್ಲ ಮೊಕಾಳ ಪಾದಮ್ ಅಂತ ಹೇಳ್ಬಿಟ್ಟು ಮೊಣಕಾಲು ಪಾದ. ಸೊ ಅದು ಹತ್ಕೊಂಬರ್ಬೇಕಾದ್ರೆ ನಿಮ್ಗೆ ಕಾಣಿಸುತ್ತೆ, ಬೆಟ್ಟ ಹತ್ತಿ ಬರ್ಬೇಕಾದ್ರೆ. ಬಸ್ಸಲ್ಲಿ ಬಂದರೆ ಕಾಣಿಸಲ್ಲ. ಅದನ್ನು ಬಿಟ್ಟು ನಾವು ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನಾವು ಮಳೆಗಾಲದಲ್ಲಿ ಬಂದರೆ ಸಿಕ್ಕಾಪಟ್ಟೆ ಜಲಪಾತಗಳು ಉಟ್ಕೊಂತವೆ. ಅಂದರೆ ಈ ಬೆಟ್ಟಗಳ ಸಾಲಲ್ಲಿ ಜಲಪಾತಗಳು ಉತ್ಪತ್ತಿ ಆಗುತ್ತೆ. ಇದು ನೋಡಿ ನಡ್ಕೊಂಬರೋ ದಾರಿ ಇದೆಲ್ಲ. ಇಲ್ಲೆಲ್ಲ ಜಿಂಕೆಗಳನ್ನ ಇದು ಮಾಡಿದ್ರು, ಬಟ್ ಈಗ ಕಾಡಿಗೆ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಕೆಳಗೆ ಬಂದ್ವಿ ನೋಡಿ. ತಿರುಪತಿ ಸಿಟಿ ಕಾಣಿಸ್ತಿದೆ ನಿಮಗೆ. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಎಂದಿನಂತೆ ಬುಧವಾರ ಮತ್ತು ಭಾನುವಾರ GST ಕನ್ನಡ ಚಾನಲಲ್ಲಿ ಟ್ರೈನ್ ವೀಡಿಯೋಸು, ಟ್ರಾವೆಲ್ ವೀಡಿಯೋಸ್ ಬರುತ್ತೆ. ಇದರಲ್ಲಿ ವ್ಲಾಗ್ಸ್ ವೀಡಿಯೋಸ್ ಬರುತ್ತೆ. ಕೆಳಗೆ ಬಂದಿದ್ದೀವಿ, ಅಲಿಪಿರಿ ಚೆಕ್ ಪೋಸ್ಟು ಟೋಲು. ಆ ಕಡೆ ಮೇಲಕ್ಕೆ ಹೋಗೋದು, ಈ ಕಡೆಯಿಂದ ಕೆಳಗೆ ಬರೋದು. ಇಲ್ಲಿ ತಿರುಪತಿಯಲ್ಲಿ ಎಕ್ಸ್ಪ್ಲೋರ್ ಮಾಡೋಂಥದ್ದು ತುಂಬ ಅಂದರೆ ತುಂಬ ಜಾಸ್ತಿ ಇದ್ದಾವೆ. ನನಗೆ ಟೈಮ್ ಇಲ್ಲದ ಕಾರಣ ನಾನು ಅರ್ಜೆಂಟಲ್ಲಿ ಬಂದು ಅರ್ಜೆಂಟಲ್ಲೇ ಹೋಗ್ತಿದ್ದೀನಿ. ಇನ್ನೇನು ಬಸ್ ಸ್ಟ್ಯಾಂಡ್ ಬರುತ್ತೆ. ರಾತ್ರಿ ತಿರುಪತಿ ಟು ಚಾಮರಾಜನಗರ ಟ್ರೈನ್ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡ್ತಾನೆ ಇರಿ ಫ್ರೆಂಡ್ಸ್.